ನೀವು ಯಾವುದೇ ರಿಯಾಲಿಟಿ ಶೋ ಅಲ್ಲಿ ಒಂದು ಅಬ್ಸರ್ವ್ ಮಾಡಿ, ಬಡವರ ಮನೆ ಮಕ್ಕಳು ಅಥವಾ ಬೇರೆ ಹಳ್ಳಿಯಿಂದ ಬಂದಿರೋರು, ಈ ಥರದೊಂದು ಸಿಂಪತಿ ಇರೋರೇ ಫಿನಾಲೆವರೆಗೂ ಹೋಗ್ತಾರೆ. ಸ್ನೇಹಿತರೆ ನಮಸ್ಕಾರ. ಬಡವರ ಮನೆಯ ಮಕ್ಕಳು ಮುಂದೆ ಬಂದರೆ ಕೆಲವೊಬ್ಬ ಪಟ್ಟಭದ್ರ ಶಕ್ತಿಗಳಿಗೆ ಅದು ಜೀರ್ಣ ಆಗಲ್ಲ. ಬಡ ದಲಿತರ ಮಕ್ಕಳು ಪ್ರಸಿದ್ಧಿಗೆ ಬಂದರೆ ಒಂದಿಷ್ಟು ಜನರ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಗುತ್ತೆ. ಶೋಷಿತ ಬಡವರ ಮನೆಯ ಮಕ್ಕಳು ಪ್ರಸಿದ್ಧಿಗೆ ಬಂದರೆ ಒಂದಿಷ್ಟು ಜನರ ಮನಸ್ಸಿಗೆ ಚುಚ್ಚುತ್ತೆ. ಈಗ ಕನ್ನಡ ಬಿಗ್ ಬಾಸ್ ಸಂಬಂಧಿಸಿದಂತೆ ಅದೇ ಆಗಿರೋದು. ಬಿಗ್ ಬಾಸ್ನಲ್ಲಿ ಶೋಷಿತ ಮತ್ತು ದಲಿತ ಸಮುದಾಯದ ಮಗ ತನ್ನ ಪ್ರತಿಭೆಯಿಂದ ಪ್ರಸಿದ್ಧಿ ಪಡೆದಿದ್ದಾನೆ. ಲಂಬಾಣಿ ತಾಂಡದ ಹುಡುಗ ಹನುಮಂತ ತನ್ನ ಪ್ರತಿಭೆ ಮತ್ತು ಸಾಮರ್ಥ್ಯದಿಂದ ಜನರ ಪ್ರೀತಿ ಗಳಿಸಿ ಜನರ ಮತಗಳನ್ನು ಗಳಿಸಿ ಗ್ರ್ಯಾಂಡ್ ಫಿನಾಲೆಗೆ ಹೋಗಿದ್ದಾನೆ. ಈ ಸಲ ಆತನೇ ಗೆಲ್ಲಬಹುದು ಎಂಬ ಪ್ರಿಡಿಕ್ಷನ್ ಕೂಡ ಇದೆ. ಹೀಗಿರಬೇಕಾದರೆ ಹನುಮಂತನಿಗೆ ಸಿಕ್ಕಿರುವ ಪ್ರಸಿದ್ಧಿ ಕೆಲವರ ಕಣ್ಣು ಕುಕ್ಕಿದಂತೆ ಕಾಣ್ತಾ ಇದೆ. ಹನುಮಂತ ಎಂಬ ಲಂಬಾಣಿ ಹುಡುಗ ಫಿನಾಲೆಗೆ ಹೋಗಿ ಗೆಲ್ಲುವ ಸಾಧ್ಯತೆ ಕಂಡುಬರುತ್ತಿರುವ ಹೊತ್ತಲ್ಲೇ ಕೆಲವರಿಗೆ ಆತನ ಹಿನ್ನೆಲೆ, ಆತನ ಜಾತಿ, ದಲಿತರ ಮೀಸಲಾತಿ, ಬಡವರಿಗೆ ಇರುವ ಸಿಂಪತಿ ಎಲ್ಲ ನೆನಪಾಗಿದೆ. ಬಿಗ್ ಬಾಸ್ನಲ್ಲಿ ಹನುಮಂತನ ಸಹಸ್ಪರ್ಧಿಯಾಗಿದ್ದ ನಟಿ ಹಂಸಾ ಅವರೇ ಈ ರೀತಿ ಮಾತಾಡಿ ತಮ್ಮಲ್ಲಿರುವ ಜಾತಿ ಮತ್ತು ಮೀಸಲಾತಿಯ ಅಸಹನೆಯನ್ನು ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಇವರು ಏನು ಹೇಳಿದರು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಂಸಾ ಕೂಡ ಈ ಸಲ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿದ್ದರು. ಆದರೆ ಆಕೆ ಬಿಗ್ ಬಾಸ್ ಆಟದಲ್ಲಿ ಸೋತು ಹೋಗಿದ್ದಾರೆ. ಜನರಿಗೆ ಆಕೆ ಆಟ ಇಷ್ಟವಾಗದ ಕಾರಣ ಆರಂಭದಲ್ಲೇ ಎಲಿಮಿನೇಟ್ ಆಗಿ ಹೊರ ನಡೆದಿದ್ದರು. ಬಿಗ್ ಬಾಸ್ನಲ್ಲಿ ವಿಫಲವಾದ ಈಕೆ ಈಗ ಬಿಗ್ ಬಾಸ್ ಸ್ಟಾರ್ ಹನುಮಂತನ ಪ್ರತಿಭೆಯನ್ನು ಅನುಮಾನಿಸಿದ್ದಾರೆ. ಹನುಮಂತ ಹಳ್ಳಿಯಿಂದ ಬಂದ ಎಂಬ ಸಿಂಪತಿಯ ಕಾರಣಕ್ಕೆ ಫಿನಾಲೆಗೆ ಹೋಗಿರಬಹುದು ಎಂದು ಹಂಸಾ ಅವರ ವಾದ. ರಿಯಾಲಿಟಿ ಶೋಗಳಲ್ಲಿ ಬಡವರ ಮನೆಯ ಮಕ್ಕಳು ಹಳ್ಳಿಯಿಂದ ಬಂದವರು ಸಿಂಪತಿ ಪಡೆದು ಫಿನಾಲೆಗೆ ಹೋಗ್ತಾರೆ ಎಂದು ಆಕೆ ಅಪಸ್ವರ ಎತ್ತಿದ್ದಾರೆ. ಅಷ್ಟೇ ಅಲ್ಲದೆ ಮೀಸಲಾತಿ ವಿಚಾರವನ್ನು ಆಕೆ ಎಳೆದು ತಂದಿದ್ದಾರೆ. ಸ್ಕೂಲ್ ಕಾಲೇಜ್ನಲ್ಲಿ ದಲಿತರಿಗೆ ರಿಸರ್ವೇಷನ್ ಫೆಸಿಲಿಟಿ ಇದೆ. ಜನರಲ್ ಕ್ಯಾಟಗರಿಯವರು ಎಷ್ಟೇ ಓದಿ ದಬ್ಬಾಕಿದ್ರೂ ದಲಿತರಿಗೆ ಮೊದಲ ಆದ್ಯತೆ ಸಿಗುತ್ತೆ. ಅದೇ ರೀತಿ ಬಿಗ್ ಬಾಸಲ್ಲೂ ಕೂಡ ಆಗ್ತಾ ಇದೆ ಅಂತ ಆಕೆ ಹೇಳಿದ್ದಾರೆ. ಅಂದರೆ ಹನುಮಂತು ಮೀಸಲಾತಿ ಕಾರಣಕ್ಕೆ ಫಿನಾಲೆಗೆ ಹೋಗಿದ್ದಾನೆ ಎಂಬ ಅರ್ಥದಲ್ಲಿ ಹಂಸಾ ಮಾತನಾಡಿದ್ದಾರೆ. ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಹಂಸಾ ಅವರ ಹೊಟ್ಟೆ ಕಿಚ್ಚಿನ ಮಾತುಗಳು ಹೊರ ಬಂದಿದೆ. ಆಕೆಯ ಈ ಮಾತುಗಳಲ್ಲಿ ಜಾತಿ ವಿಷಯವೂ ಇತ್ತು, ಮೀಸಲಾತಿ ವಿರೋಧಿ ಮನಸ್ಥಿತಿಯೂ ಇತ್ತು, ದಲಿತರು ಮತ್ತು ಬಡವರ ಮೇಲಿನ ಅಸಹನೆಯೂ ಕೂಡ ಇತ್ತು, ಹಳ್ಳಿ ಜನರ ಬಗ್ಗೆ ಅವಹೇಳನ ಕೂಡ ಇತ್ತು. ಈಕೆಯ ಮಾತುಗಳನ್ನು ಕೇಳಿಸಿಕೊಂಡ್ರೆ ಈಕೆಗೆ ಲೋಕಜ್ಞಾನ ಇದ್ದಂತೆ ಕಾಣ್ತಾ ಇಲ್ಲ. ಈ ದೇಶದಲ್ಲಿ ಹೊಟ್ಟೆ ತುಂಬಿಸಿಕೊಂಡಿರುವ 3% ಜನರಿಗೆ ಬರೋಬ್ಬರಿ 10% ಮೀಸಲಾತಿ ನೀಡಲಾಗ್ತಾ ಇದೆ. ಅಲ್ಲದೆ ಈಗ ಎಲ್ಲ ರೀತಿಯ ಸಮುದಾಯದ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಮೀಸಲಾತಿ ಪಡೆಯುವವರೇ ಆಗಿದ್ದಾರೆ. ಆದರೆ ಈಕೆಗೆ ಸಾಮಾನ್ಯವಾಗಿ ಕಂಡುಬಂದಿರೋದು ದಲಿತರ ಮೀಸಲಾತಿ ಮಾತ್ರ. ಹಾಗಾಗಿ ಈಕೆಯ ತಲೆಯಲ್ಲಿ ಜಾತಿಯ ವಿಷಯ, ಮೀಸಲಾತಿ ವಿರೋಧಿ ನೀತಿ ಇದೆ ಅನಿಸುತ್ತೆ. ಈಕೆ ಮಾತ್ರವಲ್ಲ, ಇಂತಹ ಮಾತುಗಳನ್ನು ಆಡುವ ತುಂಬ ಮಂದಿ ಈ ಸಮಾಜದಲ್ಲಿ ಇದ್ದಾರೆ. ಅವರ ಧ್ವನಿಯಾಗಿ ಈ ಹಂಸಾ ಮಾತನಾಡಿದ್ದಾರೆ ಅನಿಸುತ್ತೆ. ಹನುಮಂತ ಎಂಬ ಬಡವರ ಮನೆಯ ಹುಡುಗ ಬಿಗ್ ಬಾಸ್ನ ಗೆಲುವಿನ ಸನಿಹದಲ್ಲಿ ಇರುವುದನ್ನು ಕೆಲವೊಂದು ಮನಸ್ಥಿತಿಗಳು ಅರಗಿಸಿಕೊಳ್ಳುತ್ತಿಲ್ಲ. ಈಕೆಯ ಮಾತುಗಳು ಬಹಿರಂಗಪಡಿಸಿದೆ. ಈ ಹನುಮಂತ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಹಳ್ಳಿ ಹೈದ. ತಮ್ಮ ಊರಿನಲ್ಲಿ ಕುರಿಗಾಹಿ ಆಗಿದ್ದ ಈ ಹನುಮಂತನಲ್ಲಿ ಜಾನಪದ ಗಾಯಕದ ಪ್ರತಿಭೆ ಇದೆ. ಆದ್ದರಿಂದಲೇ ಆತ ಟಿವಿ ರಿಯಾಲಿಟಿ ಶೋಗಳ ಮೂಲಕ ಬೆಳಕಿಗೆ ಬಂದಿದ್ದು. ಈಗ TRP ರೇಸ್ನಲ್ಲಿ ಟಿವಿ ವಾಹಿನಿಗಳಿಗೆ ಹನುಮಂತು ಅವರು ಬೇಕಾಗಿದ್ದಾರೆ. ಇದಕ್ಕಾಗಿ ಬಿಗ್ ಬಾಸ್ ಶೋನಲ್ಲಿ ಹನುಮಂತು ಅವರಿಗೆ ಅವಕಾಶ ಸಿಕ್ತು. ಸಿಕ್ಕ ಅವಕಾಶವನ್ನು ಹನುಮಂತ ಸದ್ಬಳಕೆ ಮಾಡಿಕೊಂಡಿದ್ದಾನೆ. ತನ್ನ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ತೆರೆದಿಟ್ಟಿದ್ದಾನೆ. ಶಾಂತ ಮತ್ತು ಸ್ಥಿರಚಿತ್ತನಾಗಿ ಆಡಿದ್ದಾನೆ. ತನ್ನ ಹಾಡು ಮತ್ತು ಮಾತಿನ ಮೂಲಕ ಗಮನ ಸೆಳೆದಿದ್ದಾನೆ. ಬಿಗ್ ಬಾಸ್ ನಿರೂಪಕ ನಟ ಸುದೀಪ್ ಅವರಿಂದಲೂ ಮೆಚ್ಚುಗೆ ಪಡೆದುಕೊಂಡಿದ್ದಾನೆ. ಹಾಗೆ ಜನರಿಂದಲೂ ಮೆಚ್ಚುಗೆ ಪಡೆದಿದ್ದಾನೆ. ಜನ ಆತನನ್ನು ಇಷ್ಟಪಟ್ಟಿದ್ದಾರೆ. ಈ ಕಾರಣಕ್ಕೆ ಆತ ಫಿನಾಲೆಗೆ ಬಂದಿದ್ದಾನೆ. ಅದು ಬಿಟ್ಟು ಆತ ಹಳ್ಳಿಯ ಬಡವನೆಂಬ ಕಾರಣಕ್ಕೂ ದಲಿತನೆಂಬ ಮೀಸಲಾತಿ ಎಂಬ ಕಾರಣಕ್ಕೂ ಫಿನಾಲೆಗೆ ಹೋಗಿಲ್ಲ. ಫಿನಾಲೆಗೆ ಹೋಗಿರುವ ಹನುಮಂತನೇ ವಿನ್ನರ್ ಆಗೋದು ಎಂದು ಹೆಚ್ಚಿನ ಜನರು ಭವಿಷ್ಯ ನುಡಿದಿದ್ದಾರೆ. ಸೋಷಿಯಲ್ ಮೀಡಿಯಾ ನೋಡಿದರೆ 50%ಗಿಂತ ಹೆಚ್ಚಿನ ಪ್ರೆಡಿಕ್ಷನ್ ಹನುಮಂತನ ಪರವಾಗಿದೆ. ಹನುಮಂತು ಗೆಲ್ಲಲಿ ಎಂದು ಹೆಚ್ಚಿನ ಜನರು ಆಶಿಸುತ್ತಿದ್ದಾರೆ. ಜನರ ಹಾರೈಕೆಯಂತೆ ಅವನಿಗಾಗಲಿ ಎಂದು ಹೇಳ್ತಾ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಂದು ಕಮೆಂಟ್ ಮಾಡಿ. ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.